ಹಾಗಾದರೆ ಯೂಟ್ಯೂಬ್ನಲ್ಲಿ ವ್ಯೂವ್ಸ್ನಿಂದ ಹಣ ಬರುತ್ತಾ, ಸಬ್ಸ್ಕ್ರೈಬರ್ಸ್ನಿಂದ ಹಣ ಬರುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ವ್ಯೂವ್ಸಿಂದ ಹಣ ಬರುವಂಥದ್ದು. ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಹೆಚ್ಚು ಜನರಿಗೆ ನಂಬಿಕೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆಯೇ ಹೊರತು ವ್ಯೂಸ್ಗಳಿಂದ ಮಾತ್ರ ನಿಮಗೆ ಹಣ ಬರಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾದರೆ ವ್ಯೂಸ್ ಮಾತ್ರ ಎನಫ್ ಅಂತ ಕೇಳಿದರೆ ಖಂಡಿತವಾಗಿ ಅಲ್ಲ. ವ್ಯೂಸ್ ಜೊತೆಗೆ ವಾಚ್ ಟೈಮ್ ಕೂಡ ಮುಖ್ಯ ಆಗುತ್ತೆ. ಯಾವ ಕಂಟ್ರಿಯಿಂದ ಎಷ್ಟು ಜನ ನೋಡ್ತಾ ಇದ್ದಾರೆ ಹೇಳುವಂಥದ್ದು, ಹಾಗೂ ಯಾವ ಕಂಟೆಂಟಿನ ಮೇಲೆ ಆ ವಿಡಿಯೋ ಶೋ ಆಗ್ತಾ ಇದೆ ಹೇಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಮುಖ್ಯ ಆಗಿರುವಂಥದ್ದು. ಒಂದು ವಿಡಿಯೋ ಎಷ್ಟು ಸಮಯಗಳ ಕಾಲ ಜನರು ನೋಡ್ತಾರೆ ಹೇಳೋದು, ಇದೆಲ್ಲವೂ ಕೂಡ ನಿಮಗೆ ಮ್ಯಾಟ್ರ್ ಆಗತ್ತೆ. ಅದರ ಮೇಲೆ ನಿಮ್ಮ ಹಣ ಎನ್ನುವುದು ನಿರ್ಧಾರ ಆಗತ್ತೆ. ಮೊದಲನೇದಾಗಿ ಮಾನಿಟೈಸ್ ಆಗಲಿಕ್ಕೆ ಇರತಕ್ಕಂಥ ಆಪ್ಷನ್ ಅಂತಂದರೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು ಹಾಗೂ 4000 ವಾಚ್ ಅವರ್ಸ್ ಆಗಿರಬೇಕು, ಅದು ಕೂಡ 1 ವರ್ಷದ ಒಳಗೆ. ಹಾಗೆ ಶಾರ್ಟ್ಸಿಗೆ ಏನಾದರೂ ನೀವು ಮಾನಿಟೈಸ್ ಮಾಡಬೇಕು ಅಂತ ಬಯಸಿದಲ್ಲಿ ಯೂಟ್ಯೂಬ್ ಪಾರ್ಟ್ನರ್ ಟೀಮಿಗೆ ನೀವು ಅಪ್ಲೈ ಮಾಡಬೇಕು ಅಂತ ಆದರೆ ನೀವು 10 ಮಿಲಿಯನ್ ಶಾರ್ಟ್ ವ್ಯೂಸ್ಗಳನ್ನು ಹೊಂದಿರತಕ್ಕಂಥದ್ದು ಅತ್ಯಂತ ಅಗತ್ಯ ಆಗಿರುತ್ತೆ. ಆಗ ಮಾತ್ರ ನೀವು ಮಾನಿಟೈಸ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಹೇಳುವಂಥದ್ದು. ಅದಾದ ಮೇಲೆ ನೀವು ಹಣವನ್ನು ಪಡಿಬೇಕಾದ್ರೆ ಯಾವ ರೀತಿಯ ಆ್ಯಡ್ ಮೇಲೆ ನೀವು ಅದನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇರುವಂಥದ್ದು ಅಂದರೆ ನೀವು ಬಳಸ್ತಕ್ಕಂಥ ನೀಶೆ ಯಾವುದು ಹೇಳುವುದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ನೀವು ಎಜುಕೇಷನ್ ಅಥವಾ ಟೆಕ್ ಫೀಲ್ಡಿನ ವಿಡಿಯೋಗಳನ್ನು ಮಾಡ್ತಾ ಇದ್ದಲ್ಲಿ ಇದಕ್ಕಿಂತ ಬರ್ತಕ್ಕಂಥ ರೆವೆನ್ಯೂ ಸಾಮಾನ್ಯವಾದ ಎಂಟರ್ಟೈನ್ಮೆಂಟ್ ವಿಡಿಯೋಗಳಿಗಿಂತ ಹೆಚ್ಚಿರುತ್ತೆ ಹೇಳ್ತಕ್ಕಂಥದ್ದು. ಉದಾಹರಣೆಗೆ ನೀವು ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನು ಮಾಡ್ತಾ ಇದ್ದಲ್ಲಿ 1000 ವ್ಯೂಸ್ಗೆ 10 ರೂಪಾಯಿಯಿಂದ 50 ರೂಪಾಯಿವರೆಗೆ ಸಿಗತ್ತೆ. ಆದರೆ ನೀವು ಎಜುಕೇಷನಲ್ ವಿಡಿಯೋ ಅಥವಾ ಫೈನಾನ್ಸ್ ವಿಡಿಯೋಗಳನ್ನು ಮಾಡ್ತಾ ಇದ್ದಲ್ಲಿ ಅದಕ್ಕೆ 200ರಿಂದ 800 ರೂಪಾಯಿವರೆಗೂ ಸಿಗತ್ತೆ 1000 ವ್ಯೂಸ್ಗಳಿಗೆ. ಹಾಗಾದರೆ ಯಾವ ಬಗೆಯ ವಿಡಿಯೋಗಳನ್ನು ನೀವು ಮಾಡ್ತೀರಿ ಹೇಳೋದನ್ನು ಕೂಡ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಆ ರೀತಿಯಾದಂಥ ವ್ಯೂಸ್ಗಳನ್ನು ಮತ್ತು ಹಣವನ್ನು ನಿಮಗೆ ಪಡೀಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾದರೆ ಯೂಟ್ಯೂಬ್ನ ವಿಡಿಯೋಗಳನ್ನು ಮಾಡೋದ್ರ ಜೊತೆಗೆ ಈ ಎಲ್ಲ ಅಂಶಗಳನ್ನು ಗಮನ ಇಟ್ಟುಕೊಂಡು ಮುಂದುವರಿಸಿದರೆ ಖಂಡಿತವಾಗಿ ಯೂಟ್ಯೂಬ್ನಲ್ಲಿ ಕೂಡ ಹಣ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.